ನಮಸ್ತೆ ವೀಕ್ಷಕರೇ, ಶುಭೋದಯ. ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಜಯರಾಮ್. ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ. ಹಾಗೆ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವ್ರತ್ಮಾ ಪುನರ್ಜನ್ಮನಾಮಾತ್ಮೇತ್ಯಾತ್ಮವಿದಾಂ ಕೃತಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದ್ದದಾತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋರ್ವಿಹಿ. ವೀಕ್ಷಕರೆಲ್ಲರಿಗೂ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗ ಮಹತ್ವವನ್ನು ತಿಳಿಯೋಣ. ಶ್ರೀ ಶೋಭಕೃ ನಾಮ ಸಂವತ್ಸರ, ದಕ್ಷಿಣಾಯಣ, ಹೇಮಂತ ಋತು, ಮಾರ್ಗಶಿರ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಗುರುವಾರವಾಗಿರತಕ್ಕಂಥದ್ದು, ಅಷ್ಟಮಿ ತಿಥಿ, ಹಸ್ತ ನಕ್ಷತ್ರ ಈ ದಿವಸ. ಈ ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ಏನಿದೆ ಅದು ಕಾಲಭೈರವ ಅಷ್ಟಮಿ ಅಂತ ಕರೀತಾರೆ. ಕಾಲಭೈರವನ ಉತ್ಪತ್ತಿಯಾದ ಒಂದು ಕಾಲ ಅಂತ ಹೇಳ್ತಾರೆ. ಭೈರವ ಉಗ್ರ ಸ್ವರೂಪನಾಗಿರ್ತಕ್ಕಂಥವನು. ಶಿವ ಶಾಂತ, ಶಿವನಲ್ಲಿ ಮತ್ತೊಂದು ಸ್ವರೂಪ ಉಗ್ರ ಸ್ವರೂಪ ಇದೆಯಲ್ಲ, ಎಲ್ಲ ದೇವತೆಗಳಿಗೂ ಹಾಗಿದೆ. ಶಾಂತ ಘೋರಗಳೊಂದೇ ಮಂಕುತಿಮ್ಮ ಅಂತ ಡಿ ವಿ ಜಿಯವರು ಹೇಳ್ತಾರಲ್ಲ, ಎಲ್ಲ ದೇವತೆಗಳಲ್ಲೂ ಒಂದು ಶಾಂತ ಸ್ವರೂಪ ಮತ್ತೊಂದು ಉಗ್ರ ಸ್ವರೂಪ ಎಲ್ಲವನ್ನು ಕಾಣ್ತೀವಿ. ನರಸಿಂಹನಲ್ಲಿ ವಿಷ್ಣು ಶಾಂತ ಸ್ವರೂಪನಾದರೆ ಅವನ ಉಗ್ರ ಸ್ವರೂಪ ನರಸಿಂಹ. ಪಾರ್ವತಿ ಶಾಂತ ಸ್ವರೂಪಗಳು ಆಗಿದ್ದಾಗ ಹಾಗೆ ಭಗವತಿ ಲಲಿತಾ ಪರಮೇಶ್ವರಿ ಹಾಗೆ ಕಂಡ್ರೆ, ಉಗ್ರ ಸ್ವರೂಪಿಣಿಯಾದಾಗ ಆಕೆ ಕಾಳಿ, ಚಂಡಿ ಕಾಳಿ ಹಾಗೆ ಕಾಣಿಸ್ತಾಳೆ. ಹಾಗೆ ಶಿವ ಅವನು ವಸ್ತುತಃ ಶಾಂತ, ಆದರೆ ಅವನಿಗೆ ಘೋರ ರೂಪವೂ ಇದೆ. ಅದು ಈ ಭೈರವ ಸ್ವರೂಪ ಅಂತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಈ ಭೈರವನ ಅವತಾರ ಆಗಿದ್ದು ಚತುರ್ಮುಖ ಬ್ರಹ್ಮನ ಅಹಂಕಾರವನ್ನು ಮಣಿಸಲಿಕ್ಕೆ ಅಂತಕ್ಕಂಥ ಕಥೆಯನ್ನು ನಾವು ನೋಡ್ತೀವಿ. ಅವನ ಶಿರಶ್ಛೇದನ ಮಾಡಲಿಕ್ಕೆ ಭೈರವನ ಅವತಾರವಾಯಿತು. ಹಾಗಾಗಿ ಅವನನ್ನು ಶಾಂತಿಗೊಳಿಸಲಿಕ್ಕೆ ಅವನಿಗೊಂದು ಕ್ಷೇತ್ರ ಸ್ಥಾಪನೆ ಮಾಡಿ ಶಿವ ಅಲ್ಲಿ ಕಾಶಿಯಲ್ಲಿ ನಾವು ಈಗಲೂ ಕಾಣ್ತೀವಿ. ಕಾಶಿಗೆ ಹೋದರೆ ಅಲ್ಲಿ ಭೈರವ ಮಂದಿರ ಅಂತ ಇದೆ. ಎಂಥ ಸಮಸ್ಯೆಗಳಿಗೂ ಅಲ್ಲಿ ಪರಿಹಾರ. ಅಲ್ಲಿ ಕೊಡ್ತಕ್ಕಂಥ ಯಾವ ರಕ್ಷಾ ಸೂತ್ರ ಇದೆ ಅದನ್ನು ನೀವು ಧಾರಣೆ ಮಾಡಿದ್ರೆ ಯಾವುದೇ ಈ ಮಾಟ ಮಂತ್ರ ಇತ್ಯಾದಿಗಳ ಭಯ ಇರೋದಿಲ್ಲ, ಯಾವುದೇ ಶತ್ರುಗಳ ಕಾಟ ಇರೋದಿಲ್ಲ, ಯಾವುದೇ ತೆರನಾದ ಭಯ ಇರೋದಿಲ್ಲ. ಭಯದಿಂದ ಮುಕ್ತರಾಗಲಿಕ್ಕೆ ಆ ಭೈರವನ ಸ್ಮರಣೆಯನ್ನು ಮಾಡಬೇಕು ಅಂತಕ್ಕಂಥದ್ದಿದೆ. ಶಿವನು ಅನುಗ್ರಹಿಸ್ತಾನೋ ಇಲ್ಲ, ಆದರೆ ಭೈರವ ಅನುಗ್ರಹಿಸ್ತಾನೆ ಅಂತಕ್ಕಂಥ ಒಂದು ನಂಬಿಕೆ ಕೂಡ ಇದೆ. ಈ ಕಾರಣದಿಂದ ಈ ದಿವಸ ಆ ಭೈರವ ಅಷ್ಟಕವನ್ನು ನಮ್ಮ ಆದಿಶಂಕರಾಚಾರ್ಯರು ಬರೆದಿರ್ತಕ್ಕಂಥ ಭೈರವಾಷ್ಟಕವನ್ನು ಹೇಳ್ಕೊಳ್ಳೋದ್ರಿಂದ ಕೇಳಿಸ್ಕೊಳ್ಳೋದ್ರಿಂದ ಭೈರವನ ಕೃಪೆಯಾಗುತ್ತೆ. ಸಾಧ್ಯವಾದರೆ ಭೈರವ ಮಂದಿರಗಳಿಗೆ ಇದ್ದಾವಲ್ಲ ಹತ್ತಿರದಲ್ಲಿ ಎಲ್ಲಾದರೂ ಇದ್ದರೆ ತಾವು ಹೋಗಿ ಬನ್ನಿ. ಹತ್ತಿರ ಇಲ್ಲ ಅಂತಂದರೆ ಭೈರವಾಷ್ಟಕವನ್ನು ಕೇಳಿಸ್ಕೊಳ್ಬಹುದು. ಮತ್ತು ಈ ಗುರುವಾರ ಏನಿದೆ, ಮಾರ್ಗಶಿರ ಮಾಸದ ಗುರುವಾರ ಲಕ್ಷ್ಮೀ ಪೂಜೆಗೆ, ಮಾರ್ಗಶೀರ್ಷ ಲಕ್ಷ್ಮೀ ವ್ರತಕ್ಕೆ ಪ್ರಶಸ್ತ ಕಾಲ. ಹೀಗಾಗಿ ಈ ಲಕ್ಷ್ಮೀನ ಆರಾಧನೆ ಈ ದಿವಸ ಆಕೆಗೆ ಚಿತ್ರಾನ್ನವನ್ನು ನೈವೇದ್ಯ ಮಾಡಬೇಕು ಅಂತ ಶಾಸ್ತ್ರಗಳು ಸೂಚಿಸ್ತವೆ. ಈ ಕಾರಣದಿಂದ ಈ ದಿವಸ ಮನೆಯಲ್ಲಿ ಚಿತ್ರಾನ್ನವನ್ನು ಶುದ್ಧವಾಗಿ ಮಡಿಯಲ್ಲಿ ಮಾಡಿ ಆ ಮಹಾಲಕ್ಷ್ಮಿಗೆ ಸಮರ್ಪಣೆ ಮಾಡಿ ನೀವು ಪ್ರಸಾದ ತೆಗೆದುಕೊಳ್ತಕ್ಕಂಥದ್ದು. ನಾನು ಪ್ರಾರಂಭದಲ್ಲಿ ಹೇಳಿದೆ, ಸಿದ್ಧಲಕ್ಷ್ಮೀ, ಮೋಕ್ಷಲಕ್ಷ್ಮಿ, ಜಯಲಕ್ಷ್ಮಿ, ಸರಸ್ವತಿ ಅನ್ನುವ ಹಾಗೆ ಈ ಲಕ್ಷ್ಮಿ ಬಿಡುಗಡೆಗೆ, ಯಾವ ಭವಬಂಧನದ ಬಿಡುಗಡೆಗೆ ಬೇಕಾಗಿರತಕ್ಕಂಥ ಮಾರ್ಗವನ್ನು ಸೂಚಿಸ್ತಾಳೆ ಅನ್ನುವುದು ಬಹಳ ಮುಖ್ಯವಾದ ಸಂಗತಿ. ಆ ಒಂದು ದೃಷ್ಟಿಯಲ್ಲಿ ಲಕ್ಷ್ಮಿಯ ಆರಾಧನೆಯನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.